ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ನವಿ ವ್ಲಾಗ್ಸ್ ಚಾನಲ್. ಈ ಚಾನಲ್ನ ಮೊದಲ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಿಮ್ಮನ್ನು ಪಾಂಡಿಚೇರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಪಾಂಡಿಚೇರಿನ ಎಕ್ಸ್ಪ್ಲೋರ್ ಮಾಡೋಣ. ಸೊ ನಾವಿವಾಗ ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿದ್ದೇವೆ, ಯಶವಂತಪುರ ರೈಲ್ವೆ ಸ್ಟೇಷನ್. ನಮ್ಮ ಜೊತೆ ನಮ್ಮ ಫ್ಯಾಮಿಲಿಯವರು ಕೂಡ ಬರ್ತಾ ಇದ್ದಾರೆ. ಟ್ರೈನ್ ಒಳಗೆ ಬಂದು ಸೀಟೆಲ್ಲ ಸಿಕ್ತು ನಮ್ಮದು. ಸೊ ಊಟ ಮಾಡ್ತಾ ಇದ್ದೀವಿ ಇವಾಗ. ಟ್ರೈನ್ ನೈಟ್ ಇರೋದ್ರಿಂದ ಟ್ರೈನಲ್ಲೇ ಊಟ ಮಾಡೋದು ಅಂತ ಡಿಸೈಡ್ ಮಾಡಿದ್ವಿ. ಓಕೆ ಸ್ನೇಹಿತರೆ, ಸೊ ನಾವು ನಾಳೆ ಡೈರೆಕ್ಟಾಗಿ ನಿಮಗೆ ಪಾಂಡಿಚೇರಿ ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀವಿ. ನಾವಿವಾಗ ಪಾಂಡಿಚೇರಿ ರೈಲ್ವೆ ಸ್ಟೇಷನ್ದ ಹೊರಗೆ ಬಂದಿದ್ದೀವಿ. ಹಾಗೆಯೇ ಆಲ್ರೆಡಿ ನಾವು ರೂಮ್ ಬುಕ್ ಮಾಡಿರೋದ್ರಿಂದ ರೂಮ್ಗೆ ಹೋಗಲಿಕ್ಕೆ ನಾವು ಆಟೋ ಸರ್ಚ್ ಮಾಡ್ತಿದ್ದೀವಿ. ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ಆಟೋದವರು, ಬೇರೆ ಟ್ರಾನ್ಸ್ಪೋರ್ಟ್ನವರು ತುಂಬಾ ಚಾರ್ಜಸ್ ಹೇಳ್ತಾರೆ. ಸೊ ನಾವು ಬಾರ್ಗೇನ್ ಮಾಡಿ ಆಟೋ ಬುಕ್ ಮಾಡಬೇಕಾಗುತ್ತೆ. ಕೊನೆಗೂ ನಮಗೆ ಆಟೋ ಸಿಕ್ಕಿದೆ. ಸೊ ಆಟೋದಲ್ಲಿ ಹೋಗ್ತಾ ನಿಮಗೆ ವಿಡಿಯೋ ಮಾಡಿಕೊಂಡು ನಾನು ನಮ್ಮ ರೂಮ್ ಹತ್ರನೇ ಸಿಗ್ತೀನಿ. ಹಾಗೆ ನಿಮಗೆ ನಮ್ಮ ರೂಮ್ನ ತೋರಿಸ್ತೀನಿ ಹೆಂಗಿದೆ ಅಂತ. ಮಾಡಿರುವಂಥ ಹೋಟೆಲ್ ಹೆಂಗಿದೆ ಅಂತ ನೋಡಿದ್ರಿ. ಸೊ ಈ ಹೋಟೆಲ್ನಲ್ಲಿ ಪ್ರೈವೇಟಾಗಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಹಾಗೆಯೇ ಈ ಹೋಟೆಲ್ನ ಹಿಂದೆ ನಿಯರ್ ಬೈ ವಾಕೇಬಲ್ ಬೀಚ್ ಕೂಡ ಇದೆ. ಸೊ ಹೋಟೆಲ್ನ ರೂಮ್ ಕೂಡ ತುಂಬ ಚೆನ್ನಾಗಿದೆ. ಇವಾಗ ನಾವು ರೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಡಿಸೈಡ್ ಮಾಡಿ ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತೀವಿ. ಗಾಳಿಯೆಲ್ಲ ಬೀಸ್ತಾ ಇದೆ. ಈ ಬೀಚಿನ ಹೆಸರು ಆರೋವಿಲ್ಲೆ ಬೀಚ್ ಅಂತ. ಈ ಬೀಚ್ ಇದ್ದಿದ್ದು ನಾವು ಮಾಡಿರೋ ರೂಮ್ನ ಹಿಂದ್ಗಡೆನೇ ಇರೋ ಬೀಚ್ ಇದು. ತುಂಬ ವಿಶಾಲವಾಗಿದೆ, ಜನ ಕೂಡ ತುಂಬ ಕಡಿಮೆ ಇರ್ತಾರೆ. ಸೊ ನಮಗೆ ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು.
ಸರಿ ಹೋಗ್ಬೋದು. ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಎಲ್ಲ ತೆಗೆದುಕೊಂಡು ಆಟ ಆಡಿಕೊಂಡು ಈ ಹೋಟೆಲ್ಗೆ ಬಂದ್ವಿ. ಇಲ್ಲಿ ಊಟ ಮಾಡಿಕೊಂಡು ನಾವು ಪಾಂಡಿಚೇರಿ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀವಿ. ಬನ್ನಿ. ಇದುವೇ ಪಾಂಡಿಚೇರಿ ಮ್ಯೂಸಿಯಂ. ಇಲ್ಲಿ ಚೋಳ ಸಾಮ್ರಾಜ್ಯದ ವಿವಿಧ ವಸ್ತುಗಳನ್ನು ನೋಡಬಹುದು. ಹಳೆ ಕಾಲದ ಮರಗಳನ್ನು, ಶಿಲ್ಪಕಲೆಗಳನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ನಾವು ಪಾಂಡಿಚೇರಿ ಮ್ಯೂಸಿಯಂನಿಂದ ಡೈರೆಕ್ಟಾಗಿ ರಾಕ್ ಬೀಚ್ಗೆ ಬಂದ್ವಿ. ಹಾಗೆಯೇ ಪಾಂಡಿಚೇರಿ ಮ್ಯೂಸಿಯಂನ ಒಳಗಡೆ ನಮಗೆ ವಿಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ. ಹಾಗಾಗಿ ಹೊರಗಡೆ ವಿಡಿಯೋ ಮಾಡಿಕೊಂಡು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇಲ್ಲಿಂದ ನಾವು ರಾಕ್ ಬೀಚಿಗೆ ಬಂದಿದ್ದೀವಿ. ಇಲ್ಲಿ ಸನ್ಸೆಟ್ ವ್ಯೂ ತುಂಬ ಚೆನ್ನಾಗಿರುತ್ತೆ. ನಾವು ಬಂದಿರೋ ಟೈಮ್ ಬೇಗ ಆದ್ದರಿಂದ ನಮಗೆ ಸನ್ಸೆಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈ ಬೀಚ್ನ ತೋರಿಸ್ತಿದ್ದೀನಿ. Open eye, feel the waves cut through me, hypnotized by the sounds I'm breathing in. Hold tight, chemicals collide. Hold tight, hold tight, hold tight. Dripping lights paint the skies, all because of you. Dripping lights paint the skies, only you can make me move.
ಪಾಂಡಿಚೇರಿಯಲ್ಲಿ 2ನೇ ದಿನ ನಾವು ಬಂದಿರೋದು ಪ್ಯಾರಡೈಸ್ ಬೀಚ್ಗೆ. ಈ ಬೀಚ್ಗೆ ಹೋಗಲಿಕ್ಕೆ ನಾವು ಬೋಟ್ ಮುಖಾಂತರ ಹೋಗಬೇಕು. ಸೊ ನಾವಿಲ್ಲಿ ಬೋಟ್ ಬುಕ್ ಮಾಡ್ತಿದ್ದೀವಿ. ಬೋಟ್ ಮುಖಾಂತರ ಬಂದು ನಾವು ಈ ತಟ ಸೇರ್ತೀವಿ. ಇಲ್ಲಿಂದ ಪ್ಯಾರಡೈಸ್ ಬೀಚ್ ಸ್ಟಾರ್ಟ್ ಆಗುತ್ತೆ. ಈ ಬೀಚ್ನಲ್ಲಿ ತುಂಬ ಗೇಮ್ಸ್ಗಳಿರುತ್ತವೆ. ಡೆಸರ್ಟ್ ಬೈಕ್ ರೈಡ್ ಇರ್ಬೋದು, ಪ್ಯಾರಾಶೂಟ್ ರೈಡ್ ಇರ್ಬೋದು, ಹಾಗೆಯೇ ಹಾರ್ಸ್ ರೈಡಿಂಗ್, ಬೀಚ್ ವಾಲಿಬಾಲ್ ಎಲ್ಲ ಥರದ ಗೇಮ್ಸ್ ಇರುತ್ತೆ. ಹಾಗೆಯೇ ಇಲ್ಲಿ ತುಂಬ ಜನ ಸೇರಿರ್ತಾರೆ. ಸೊ ಇಲ್ಲಿ ನೀವು ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು, ಆಟ ಆಡ್ಬೋದು. बात करते हैं यहाँ से अड्डा लग गया. ಬೀಚಲ್ಲಿ ಆ್ಯಕ್ಟಿವಿಟಿ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರೂಮ್ಗೆ ಬಂದ್ವಿ. ರೂಮಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದ್ವಿ. ಸ್ವಿಮ್ಮಿಂಗ್ ಪೂಲ್ ಅಂತೂ ಸಖತ್ತಾಗಿತ್ತು. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.